ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ತುಂಬಿದ ಹಿನ್ನೆಲೆ ತುಮಕೂರಿನಲ್ಲಿ ಅದ್ದೂರಿ ಸಾಧನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಶಿಗ್ಗಾವಿ ಶಾಸಕ ಯಾಸಿರ್ ಖಾನ್ ಪಠಾಣ್ ಸಿಎಂ ಡಿಸಿಎಂಗೆ ಮನತುಂಬಿ ವಿಶ್ ಮಾಡಿದ್ದಾರೆ. ಈ ಎರಡು ಜೋಡೆತ್ತುಗಳಿಗೆ ದೇವರು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ. ಶಿಗ್ಗಾವಿ ಬೈ ಎಲೆಕ್ಷನ್ನಲ್ಲಿ ಕೊಟ್ಟ ಮಾತಿನಂತೆ ಸಿಎಂ ಡಿಸಿಎಂ ನಡೆದಿದ್ದಾರೆ. ನನ್ನ ತಾಲೂಕಿಗೆ 900 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರವಾಗಿದೆ ಅಂತ ಹೇಳಿದರು. ಅಲ್ಲದೆ ಕೇಂದ್ರ ಸರ್ಕಾರ ತೈಲ ಬೆಲೆ ಹೆಚ್ಚು ಮಾಡಿ ಹೊಡೆತ ರೈತರಿಗೆ ಕೊಟ್ಟಿದೆ. ನಮ್ಮ ಜವಾಬ್ದಾರಿ ನಾವು ಮಾಡಿದ್ದೇವೆ. ಬಿಜೆಪಿಯವರು ನಿಮ್ಮ ಜವಾಬ್ದಾರಿ ನೀವು ಮಾಡಿ ಅಂತ ಹೇಳಿದರು. ಇದೇ ತಿಂಗಳು 19ರಂದು ಸಿದ್ದರಾಮಯ್ಯ ಸಾಧನಾ ಸಮಾವೇಶ ತುಮಕೂರಲ್ಲಿ ನಡೀತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಏನು ಅಂತಂದರೆ ಅಭೂತಪೂರ್ವವಾಗಿ ಗೆಲುವನ್ನು ಸಾಧಿಸಿ ಈಗ ಏನಂತಂದರೆ ಜನನಾಯಕನಾಗಿ ಮೆರೆಯುತ್ತಿರುವಂತಹ ಶಿಗ್ಗಾವಿನ ಶಾಸಕರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಈ 3 ವರ್ಷದಲ್ಲಿ ಏನು ಸಾಧನೆಯನ್ನು ರಾಜ್ಯ ಸರ್ಕಾರ ಮಾಡಿದೆ, ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಜೋಡೆತ್ತಾಗಿ ರಾಜ್ಯ ಸರ್ಕಾರವನ್ನು ಯಾವ ರೀತಿ ಮುನ್ನಡೆಸಿದ್ದಾರೆ, ಜೊತೆಗೆ ಗ್ಯಾರಂಟಿ ಅನ್ನುವಂಥದ್ದು ಜನರಿಗೆ ಮುಟ್ಟಿದೆಯಾ ಅನ್ನುವಂಥ ಅನೇಕ ವಿಷಯಗಳ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೀನಿ. ಸರಿ, ಇವಾಗ ಜೋಡೆತ್ತುಗಳಾಗಿ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು 3 ವರ್ಷ ತಮ್ಮ ಸರ್ಕಾರವನ್ನು ಕಂಪ್ಲೀಟ್ ಮಾಡಿದ್ದಾರೆ. ಸೊ ಈ ಒಂದು ಶುಭ ಸಂದರ್ಭದಲ್ಲಿ ಸರ್ಕಾರಕ್ಕೆ ಯಾವ ರೀತಿ ವಿಶ್ ಮಾಡ್ತೀರಿ, ಜೋಡೆತ್ತುಗಳಿಗೆ ಯಾವ ರೀತಿ ಶುಭ ಹಾರೈಸ್ತೀರಿ? ಸುಮಾರು 2023ರಲ್ಲಿ ಮೇ 20ಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಯಾವ ಆಶ್ವಾಸನೆಗಳನ್ನು ಕೊಟ್ಟಿದ್ದರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರು ಇಬ್ಬರು ಜೋಡೆತ್ತಾಗಿ ಯಾವ ಮಾತು ಕೊಟ್ಟಿದ್ರು ಆ ಮಾತು ಪ್ರಕಾರ 5 ಗ್ಯಾರಂಟಿಗಳನ್ನು ಕೊಡುವುದರ ಜೊತೆಗೆ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿಯನ್ನು ಕೊಟ್ಟ ಮಾತಿನಂತೆ ನಡೆದುಕೊಂಡಂಥ ದೇಶದಲ್ಲಿ ಯಾವುದಾದ್ರೂ ಮುಖ್ಯಮಂತ್ರಿಗಳು ರಾಜ್ಯಾಧ್ಯಕ್ಷರಿದ್ದಾರೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಅವರು ಅಂತೇಳಿ ಭಾಳ ಅಭಿಮಾನ್ಯದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ ಸರ್, ಇವಾಗ ನೀವು ಶಾಸಕರಾಗಿ 1 ವರ್ಷ ಸಂಪೂರ್ಣವಾಗಿ ಪೂರೈಸಿದ್ರಿ, ಸರ್ಕಾರ 3 ವರ್ಷ ಸಂಪೂರ್ಣವಾಗಿ ಪೂರೈಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಧನಾ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ತಾಲೂಕಿಗೆ ನೀವು ಅಂದುಕೊಂಡಂತೆ ಏನು ಕೊಟ್ಟಿದ್ದಾರೆ ಸರ್? ಇವಾಗ ನಿಮಗೆ ಎಷ್ಟು ಖುಷಿ ಆಗ್ತಿದೆ, ನನ್ನ ತಾಲೂಕಿಗೆ ಇದನ್ನು ಕೊಟ್ಟಿದ್ದಾರಪ್ಪ, ನನಗೆ ತುಂಬ ಹೆಮ್ಮೆ ಇದೆ ಅನ್ನುವಂಥದ್ದು ಏನು ಸರ್? ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ಸಚಿವ ಸಂಪುಟದ ಎಲ್ಲ ಸಚಿವರು ಕೂಡ ಉಪಚುನಾವಣೆಯಲ್ಲಿ ಯಾವ ಮಾತು ಕೊಟ್ಟಿದ್ರು ಆ ಪ್ರಕಾರ ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 1400 ಕೋಟಿ ರೂಪಾಯಿ ಅನುದಾನವನ್ನು ಕೊಡುವ ಮುಖಾಂತರ ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯದ ಕ್ಷೇತ್ರದಲ್ಲಿ, ರಸ್ತೆಗಳ ವಿಷಯ ಆಗಲಿ, ವಿಶೇಷವಾಗಿ ಶಿಗ್ಗಾಂವ್ ಸೌಂದೂರು ಬಂಕಾಪುರಿಗೆ 20 ದಿನಕ್ಕೊಮ್ಮೆ ನೀರು ಬರ್ತಾ ಇತ್ತು, ಈಗಲೂ ಬರ್ತಾ ಇದೆ. ಅದಕ್ಕಾಗಿ ಸುಮಾರು 350 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಅನಂತ ಕೋಟಿ ಧನ್ಯವಾದವನ್ನು ಕೂಡ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಸರ್, ಇವಾಗ ಗ್ಯಾರಂಟಿನ ಇಷ್ಟು ಹಾಡಿ ಹೊಗಳ್ತಾ ಇದ್ರಿ, ನಮ್ಮ ಸರ್ಕಾರ ಬರೋದಕ್ಕೆ ಗ್ಯಾರಂಟಿನೇ ಅದನ್ನು ಅನುಷ್ಠಾನ ಮಾಡಿದ್ದೀವಿ ಅಂತದ್ದು. ಆದರೆ ಈ ಗ್ಯಾರಂಟಿಗಳನ್ನು ಮೊದಲು ಕೊಟ್ಟಿದ್ರು, ಈಗ ಏನು ಕೊಡ್ತಾ ಇಲ್ಲ, ಒಂದೊಂದೇ ಏನಂತ ಶೂನ್ಯ ಆಗ್ತಾ ಇದ್ದಾವೆ. ಇದೊಂದು ಶೂನ್ಯ ಸರ್ಕಾರದ ಸಾಧನೆ ಅನ್ನೋಂಥದ್ದು ಬಿಜೆಪಿ ಟೀಕೆ ಮಾಡ್ತಾ ಇದೆ. ಅಲ್ಲ, ಬಿಜೆಪಿಯ ನನ್ನ ಸಹೋದರರಿಗೆ ಒಂದು ಮಾತು ಹೇಳ್ತೇನೆ ನಾನು, ಅತಿ ಹೆಚ್ಚು ಬೆನಿಫಿಷಿಯರಿಯರು ಬಿಜೆಪಿಯವರು ತೊಗೊತಾ ಇದ್ದಾರೆ. ಅಮೇರಿಕಾ ಮಾತನ್ನು ಕೇಳಿಕೊಂಡು ಇವತ್ತು ರಷ್ಯಾದಿಂದ ಡೀಸೆಲ್ ತರಿಸ್ಕೊಳ್ಳಾರ್ದಕ್ಕೆ ನಮ್ಮ ದೇಶದಲ್ಲಿ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಕೊರತೆಯಾಗಿದೆ. ನಿನ್ನೆ ದಿನ ನಾನು ರೈತ ಸಂಘದ ಮುಖಂಡರ ಜೊತೆಗೆ ಭೇಟಿಯಾದಾಗ ಗ್ರಾಮೀಣ ಮಟ್ಟದಲ್ಲಿ ಏನು ರೈತರು ಟ್ರ್ಯಾಕ್ಟರ್ ಹೊಡಿಲಿಕ್ಕೆ ಅವರು ಒಂದು ಇದರಲ್ಲಿ ಕ್ಯಾನಲ್ಲಿ ಡೀಸೆಲ್ ಒಯ್ತಾರೆ. ಅಂಥದ್ದಕ್ಕೆ ಇವತ್ತು ಕೇಂದ್ರ ಸರ್ಕಾರದ ನಮ್ಮ ಅಧಿಕಾರಿಗಳು, ಏನು ಆಯಿಲ್ ಕಂಪನಿ ಅಧಿಕಾರಿಗಳು, ಅದಕ್ಕೆ ಅವರು ನಿರ್ಬಂಧವನ್ನು ವಿಧಿಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ನನ್ನ ಬಿಜೆಪಿಯ ಸಹೋದರರಿಗೆ ನಾನು ಮಾತಾಡ್ತೀನಿ, ಮೊಟ್ಟ ಮೊದಲು ನಿಮ್ಮ ಜವಾಬ್ದಾರಿ ಮಾಡಿರಿ. ನಾವು ಏನು 5 ಗ್ಯಾರಂಟಿ ಮಾತು ಕೊಟ್ಟಿದ್ವಿ ಆ ಪ್ರಕಾರ 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಯಾಸಿರ್ ಖಾನ್ ಪಠಾಣ್ ಅವರು ಮಾತಾಗಿದೆ. ಅಭಿವೃದ್ಧಿ ಕಾಮಗಾರಿಗಳನ್ನು ತೋರಿಸುವ ಮೂಲಕ ಬಿಜೆಪಿಗೆ ಈಗಾಗಲೇ ತಿರುಗೇಟನ್ನು ನೀಡಿ, ಜೊತೆಗೆ ಡಿ.ಸಿ.ಎಂ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವ್ರಿಗೂ, ಸಿಎಂ ಸಿದ್ದರಾಮಯ್ಯನವ್ರಿಗೂ, ಸರ್ಕಾರಕ್ಕೂ ಕೂಡ ಒಂದೊಳ್ಳೆಯ ಹೃದಯ ತುಂಬಿ ವಿಶ್ ಮಾಡಿರುವಂಥದ್ದು ಗ್ಯಾರಂಟಿ ನ್ಯೂಸ್ ಮೂಲಕ. ಹಾವೇರಿಯಿಂದ ರಮೇಶ್ ಬಸಪ್ಪ, ಗ್ಯಾರಂಟಿ ನ್ಯೂಸ್.